ಯಾವ ಜಾತಿಯೋ ತಮ್ಮ? ನಾನು ದಲಿತ ಸಾಹೇಬ್ರೆ. ಅಲ್ಲ ಅಂದರೆ ನೀನು ಯಾವುದರಲ್ಲಿ ಬರುತ್ತೀಯ? ನಾನು ನಿಮ್ಮ ಬೈಗಳಲ್ಲಿ, ನಿಂದನೆಗಳಲ್ಲಿ ಬರುವವನು. ನಾನು ಕೊಳಕು ಚರಂಡಿಗಳಲ್ಲಿ ಬರುವವನು. ಜೊತೆಗೆ ಪ್ರತ್ಯೇಕವಾಗಿಟ್ಟ ಊಟದ ತಟ್ಟೆಗಳಲ್ಲಿ ಬರುವವನು ಸಾಹೇಬ್ರೆ. ನೀನು ಹಿಂದೂಗಳಲ್ಲಿ ಬರುತ್ತೀಯಾ ಅಂದುಕೊಂಡಿದ್ದೆ. ಬರುತ್ತೀನಲ್ಲ ಸಾಹೇಬ್ರೆ. ಆದರೆ ನಿಮ್ಮ ಚುನಾವಣೆಗಳು ಬಂದಾಗ ಏನು ಉಣ್ಣುತ್ತೀಯಾ? ಒಬ್ಬ ದಲಿತ ಉಣ್ಣುವುದನ್ನೇ ಉಣ್ಣುತ್ತೇನೆ ಸಾಹೇಬ್ರೆ. ಅಲ್ಲ, ನನ್ನ ಅರ್ಥ ಏನು ತಿನ್ನುತ್ತೀಯಾ? ನಿಮ್ಮಿಂದ ವಧೆಗಳು ತಿನ್ನುತ್ತೇನೆ, ಸಾಲಗಳ ಭಾರ ತಿನ್ನುತ್ತೇನೆ. ಹಾಗೆ ಹಣದ ಬಿಕ್ಕಟ್ಟಿನಲ್ಲಿದ್ದಾಗ ಒಮ್ಮೊಮ್ಮೆ ಉಪ್ಪಿನ ಕಾಯಿ ತಿನ್ನುತ್ತೇನೆ ಸಾಹೇಬ್ರೆ. ನಾನು ಕೋಳಿ ಮಾಂಸ ತಿನ್ನುತ್ತೀಯಾ ಅಂದುಕೊಂಡಿದ್ದೇನೆ. ತಿನ್ನುತ್ತೇನಲ್ಲ ಸಾಹೇಬ್ರೆ. ಆದರೆ ಚುನಾವಣೆಗಳು ಬಂದಾಗ ಏನು ಕುಡಿಯುತ್ತೀಯಾ? ಒಬ್ಬ ದಲಿತ ಕುಡಿಯುವುದನ್ನೇ ಕುಡಿಯುತ್ತೇನೆ ಸಾಹೇಬ್ರೆ. ಅಲ್ಲ, ನನ್ನ ಅರ್ಥ ಏನೇನು ಕುಡಿಯುತ್ತೀಯಾ? ಅಸ್ಪೃಶ್ಯತೆಯ ದುಃಖ, ಒಡೆದು ಹೋದ ಕನಸುಗಳ ಉಸಿರು, ಹಾಗೆ ಬೆತ್ತಲ ಕಣ್ಣುಗಳಿಂದ ನೋಡಬಹುದಾದ ಭ್ರಮೆ ಸಾಹೇಬ್ರೆ. ನಾನು ಅಂದುಕೊಂಡೆ ಶರಾಬು ಕುಡಿಯುತ್ತೀಯಾ ಎಂದು. ಕುಡಿಯುತ್ತೇನಲ್ಲ ಸಾಹೇಬ್ರೆ. ಆದರೆ ನಿಮ್ಮ ಚುನಾವಣೆಗಳು ಬಂದಾಗ ಏನು ಸಿಕ್ಕಿತೋ ತಮ್ಮ? ದಲಿತರಿಗೆ ಸಿಕ್ಕಿತು ಸಾಹೇಬ್ರೆ. ಅಲ್ಲ, ನನ್ನ ಅರ್ಥ ಏನೇನು ಸಿಕ್ಕಿತು? ಅವಮಾನದಿಂದ ಕೂಡಿದ ಜೀವನ, ನೀವು ಬಿಟ್ಟು ಹೋಗುವ ಕೊಳಕು, ಇದಲ್ಲದೆಯೂ ನಿಮ್ಮಂತಹ ಪರಾವಲಂಬಿಗಳ ಗುಲಾಮಿತನ ಸಾಹೇಬ್ರೆ. ನನಗನಿಸಿತು ಭರವಸೆಗಳು ಸಿಕ್ಕಿವೆ ಎಂದು. ಸಿಗುತ್ತವಲ್ಲ ಸಾಹೇಬ್ರೆ. ಆದರೆ ನಿಮ್ಮ ಚುನಾವಣೆಗಳಲ್ಲಿ ಏನು ಮಾಡಿದೆಯೋ ತಮ್ಮ? ಒಬ್ಬ ದಲಿತ ಮಾಡುವುದು ಸಾಹೇಬ್ರೆ. ಅಲ್ಲ, ನನ್ನ ಅರ್ಥ ಏನೇನು ಮಾಡಿದ್ದೀಯಾ? 100 ದಿನಗಳ ಕಾಲ ಕೆರೆಯಲ್ಲಿ ಕೆಲಸ ಮಾಡಿದೆ. ಬೆಳಗ್ಗೆ ಮತ್ತು ಸಂಜೆ ಬೆವರಿನಿಂದ ತೊಯ್ದು ಕಳೆದೆ. ಮತ್ತು ಹೋಗುತ್ತಾ ಬರುತ್ತಾ ಗೌಡರಿಗೆ ಸಲಾಮು ಹೊಡೆಯುವುದು ಸಾಹೇಬ್ರೆ. ನಾನೇನೋ ದೊಡ್ಡ ಕೆಲಸ ಮಾಡಿದ್ದೀಯಾ ಎಂದು ಭಾವಿಸಿದೆ. ಮಾಡಿದ್ದೇನಲ್ಲ ಸಾಹೇಬ್ರೆ. ನಿಮ್ಮ ಚುನಾವಣೆಗಳ ಪ್ರಚಾರ